ಸ್ನೇಹಿತರೆ, ನಾವು ಇವತ್ತು ನೋಡ್ತಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ವೀರಾಧೀರ ಸೂರನ್ ಎನ್ನುವ ತಮಿಳು ಸಿನಿಮಾ. ಈ ಸಿನಿಮಾವನ್ನ ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ, ಅವನ ಹೆಸರು ಕಾಳಿ, ತನ್ನ ಕುಟುಂಬದ ಜೊತೆ ಹ್ಯಾಪಿಯಿಂದ ಜೀವನ ಮಾಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಈ ಹಿಂದೆ ಒಂದು ದೊಡ್ಡ ಮೋಸ ಆಗಿರುತ್ತೆ. ಅದೇನೋ ಅನ್ನೋದು ಮುಂದೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅವನ ಹತ್ತಿರ ಮೋಸ ಮಾಡಿದವರೇ ಡೀಲಿಂಗ್ ಅಂತ ಬಂದು ಕೊನೆಗೆ ತನ್ನ ಕುಟುಂಬವನ್ನ ಕೊಂದ್ಬಿಡ್ತೀವಿ ಅಂತಾರೆ. ಅವರಿಗೆಲ್ಲ ಕಾಳಿ ಏನ್ ಮಾಡ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ಈ ಸಿನಿಮಾ ಒಂದು ರಾತ್ರಿಯಲ್ಲಿ ನಡೆಯುವಂಥ ಸಿನಿಮಾವಾಗಿದೆ. ಸಿನಿಮಾ ಮಾತ್ರ ಫುಲ್ ಆ್ಯಕ್ಷನ್ ಆಗಿದೆ. ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ. ಸರಿ, ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಒಬ್ಬ ಹೆಂಗಸು ಆ ಊರಿನ ದೊಡ್ಡವರ ಮನೆ ಮುಂದೆ ಹೋಗಿ, ನನ್ನ ಗಂಡನನ್ನ ಎಲ್ಲಿಟ್ಟಿದ್ದೀರಾ, ಕಳಿಸ್ಕೊಡಿ ಅಂತ ಗಲಾಟೆ ಮಾಡ್ತಾ ಇರ್ತಾಳೆ. ಇವನ ಹೆಸರು ಕರ್ಣ, ಇವರ ತಂದೆ ರವಿ. ಈ ಹೆಂಗಸಿನ ಗಂಡ ಕಾಣಿಸ್ತಾ ಇರೋದಿಲ್ಲ. ಅದಲ್ಲದೆ ಇವಳ ಗಂಡನಿಗೂ ಮತ್ತೆ ಕರ್ಣನಿಗೂ ಮೊದಲೇ ಜಗಳ ಆಗಿರೋದ್ರಿಂದ ಈ ಹೆಂಗಸು ಇವ್ರ ಹತ್ತಿರ ಬಂದು ಗಲಾಟೆ ಮಾಡ್ತಾ ಇರ್ತಾಳೆ. ಕರ್ಣ ಕೊನೆಗೂ ಅವಳಿಗೆ ಹೊಡೆದು ಅಲ್ಲಿಂದ ಕಳಿಸ್ತಾನೆ. ನೆಕ್ಸ್ಟ್ ಸೀನಲ್ಲಿ ಆ ಹೆಂಗಸಿನ ಗಂಡ ಪೊಲೀಸ್ ಸ್ಟೇಷನ್ಗೆ ಬಂದು, ನನ್ನ ಹೆಂಡತಿ ಫೋನ್ ಸ್ವಿಚ್ ಆಫ್ ಆಗಿದೆ, ನನ್ನ ಮಗಳು ಕೂಡ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಈ ಕಡೆ ಆ ಹೆಂಗಸು ಇವನನ್ನ ಹುಡ್ಕೊಂಡು ಹೋಗಿ ಮಿಸ್ಸಿಂಗ್ ಆಗಿರ್ತಾಳೆ. ಆ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ರು SP-ನ ನೋಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ SP ಬರ್ತಾನೆ. ಆ ವ್ಯಕ್ತಿ SP ಹತ್ರ, ಸರ್, ನಮ್ಮ ಮನೆಯವರು ನನ್ನ ಹುಡ್ಕೊಂಡು ಆ ದೊಡ್ಡವರ ಮನೆ ಹತ್ರ ಹೋಗಿದ್ರು, ಆದ್ರೆ ಈಗ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತಾನೆ. SP ದೊಡ್ಡವರ ಮನೆ ಅಂತ ಕೇಳಿ ಅವನಿಗೆ ಈಗ ಈ ವಿಷಯದಲ್ಲಿ ರವಿ ಅಂದ್ರೆ ಕರ್ಣ ಅವರ ತಂದೆ ಇವನಿದಾನೆ ಅಂದ್ರೆ ಬೇರೆ ಏನೋ ಪ್ಲಾನ್ ಇರುತ್ತೆ. ನೀನು ಕಂಪ್ಲೇಂಟ್ ಕೊಟ್ಟು ಹೋಗಿರೋ, ನಾನು ನೋಡ್ಕೊಳ್ತೀನಿ ಅಂತಾನೆ. ಏನಂದ್ರೆ ಇಲ್ಲಿ SP-ಗೂ ಮತ್ತೆ ಕರ್ಣ ಅವರ ತಂದೆ ರವಿಗೂ ಮೊದ್ಲೇ ಕಿರಿಕಾಗಿರುತ್ತೆ. ಅದೇನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಈಗ SP ರವಿ ಮೇಲೆ ಸೇಡು ತೀರ್ಸ್ಕೊಳ್ಳೋಕೆ ಇದೇ ಒಳ್ಳೆ ಚಾನ್ಸ್ ಅಂತಾನೆ. ಈ ಕಡೆ ಕರ್ಣ ಮತ್ತೆ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಇನ್ನು ಇವನ ಹೆಸರು ವೆಂಕಟ್. ಅಷ್ಟರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಕರ್ಣನ ಮೇಲೆ FIR ರಿಜಿಸ್ಟರ್ ಆಗಿದೆ, ಕರ್ಣನನ್ನ ಎನ್ಕೌಂಟರ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಾನೆ. ಕರ್ಣಗೆ ವೆಂಕಟ್ ಕೂಡ ಈಗಲೇ ದೂರ ಹೋಗ್ಬಿಡು ಅಂತಾನೆ. ಈ ಕಡೆ SP ಮತ್ತೆ ಅವನ ಎಲ್ಲ ಟೀಮು ಕರ್ಣ ಮತ್ತೆ ರವಿಯನ್ನ ಎನ್ಕೌಂಟರ್ ಮಾಡಕ್ಕೆ ದೊಡ್ಡದಾಗಿನೇ ಪ್ಲಾನ್ ಮಾಡ್ತಾ ಇರ್ತಾರೆ. SP ಅವರಿಗೆ ಈ ರವಿಯಿಂದ ನಾನು ಈ ಸ್ಟೇಜ್ಗೆ ಬರೋದಕ್ಕೆ ಎಷ್ಟೆಲ್ಲ ಕಷ್ಟ ಫೇಸ್ ಮಾಡಿದ್ದೀನಿ, ಇವತ್ತು ರಾತ್ರಿ ಅವನನ್ನ ಹೊಡಿಲೇಬೇಕು ಅಂತಾನೆ. ಈ ಕಡೆ ಕರ್ಣನ ಮೇಲೆ FIR ಇರೋದ್ರಿಂದ ರವಿ ಅವರ ಮಗ ಕರ್ಣನಿಗೆ ಇಲ್ಲಿಂದ ಹೋಗ್ಬಿಡು, ಅವರು ದೊಡ್ಡದಾಗಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ, ನಾಳೆ ಬೆಳಗ್ಗೆವರೆಗೂ ಮಾತ್ರ ನಾಳೆ ಸರೆಂಡರ್ ಆಗುವಂತೆ ಅಂತಾನೆ. ಕರ್ಣ ಕೂಡ ಅವರ ಮಾತು ಕೇಳಿ ಸರಿ ಅಂತಾನೆ. ರವಿ ಹೆಂಡತಿ ಕಾಳಿ ಜೊತೆ ಒಂದ್ಸಾರಿ ಮಾತಾಡ್ಲಾ ಅಂತಾಳೆ. ರವಿ ಬೇಡ, ಇನ್ನು ಅಲ್ಲಿವರೆಗೂ ಹೋಗಿಲ್ಲ ಅಂತಾನೆ. ಈ ಕಾಳಿ ಯಾರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ನೆಕ್ಸ್ಟ್ ರವಿ SP ಹತ್ರ ಬರ್ತಾನೆ. ರವಿ, ಸರ್, ಅವರನ್ನ ನಾವು ಏನು ಮಾಡಿಲ್ಲ, ಆ ಹೆಂಗಸು ಮತ್ತೆ ಮಗಳನ್ನ ವಾಪಸ್ ಕಳಿಸಿದ್ದೀವಿ, ನಂಬಿ ಅಂತಾನೆ. SP, ಹಾಗಾದ್ರೆ ನಿಮ್ಮ ಮಗ ಕರ್ಣ ಯಾಕೆ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಅವನನ್ನ ಕರೆಸಿ ಅಂತಾನೆ. ಅದಕ್ಕೆ ನಾಳೆ ಬೆಳಗ್ಗೆನೆ ಕೋರ್ಟ್ಗೆ ಕರ್ಕೊಂಡ್ಬರ್ತೀವಿ ಅಂತಾನೆ. SP ರವಿ ಮೇಲಿನ ಕೋಪದಿಂದ ವೆಂಕಟ್ಗೆ ಸರಿಯಾಗಿ ಬೈದು, ರವಿಗೆ ನಿನ್ನ ಕೈಲಿ ಅದೇನಾಗುತ್ತೋ ಮಾಡು, ನಾನು ನೋಡ್ತೀನಿ ಅಂತಾನೆ. ನೆಕ್ಸ್ಟ್ ರವಿ ಕರ್ಣನಿಗೆ ಫೋನ್ ಮಾಡಿ, ನೀನು ಇವರಿಗೆ ಸಿಗ್ಬೇಡ, ಸಿಕ್ಕರೆ ಎನ್ಕೌಂಟರ್ ಮಾಡ್ತಾರೆ ಅಂತಾನೆ. ಈ ಕಡೆ ರವಿ ಮನೆಗೆ ಪೊಲೀಸರು ಬಂದಿರ್ತಾರೆ. SP ಹೇಳಿದಂತೆ ಆ ಪೊಲೀಸರು ಒಂದು ಸತ್ತಿರುವ ಹೆಂಗಸಿನ ಬಾಡಿಯನ್ನ ಅವರ ಮನೆಯ ಹಿಂದೆ ಇಟ್ಟು, ಆ ಹೆಂಗಸಿನ ಬಾಡಿ ಸಿಕ್ಕಿದೆ, ಮಗು ಎಲ್ಲಿ ಅಂತ ಕೇಳಿ ನಿಮ್ಮ ಇಡೀ ಫ್ಯಾಮಿಲಿನ ಬಿಡೋದಿಲ್ಲ ಅಂತ ವಾರ್ನಿಂಗ್ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ರವಿಗೆ ಅವನ ಹೆಂಡತಿ ಫೋನ್ ಮಾಡಿ, ಅಳ್ತಾ, ಪೊಲೀಸರು ಸತ್ತು ಹೋಗಿರೋ ಒಂದು ಹೆಂಗಸಿನ ಬಾಡಿಯನ್ನ ಮನೆ ಹತ್ರ ಹಾಕಿ ನೀವೇ ಆ ಹೆಂಗಸನ್ನ ಸಾಯಿಸಿದ್ದು ಅಂತ ಹೇಳಿ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ರೆ ಅಂತಾಳೆ. ನೆಕ್ಸ್ಟ್ ರವಿ ವೆಂಕಟ್ಗೆ ಗಾಡಿ ಚೇಂಜ್ ಮಾಡು ಅಂತಾನೆ. ಕರ್ಣ ಅವ್ರ ತಂದೆಗೆ ಫೋನ್ ಮಾಡಿ, SP-ನ ಎತ್ಬೇಕು, ನಾನೇ ಬರ್ತೀನಿ ಅಂತಾನೆ. ಅದಕ್ಕೆ ಅವ್ರ ತಂದೆ ರವಿ, ಎತ್ಬೇಕು, ಆದ್ರೆ ನಾವು ಎಂಟ್ರಿ ಆಗ್ಬಾರ್ದು, ನಾನು ಅದನ್ನೆಲ್ಲ ನೋಡ್ಕೊಂತೀನಿ, ನೀನು ಬರ್ಬೇಡ ಅಂತಾನೆ. ನೆಕ್ಸ್ಟ್ ರವಿ ವೆಂಕಟ್ಗೆ ಕಾಳಿ ಹತ್ರ ಕರ್ಕೊಂಡು ಹೋಗು ಅಂತಾನೆ. ಇವನೇ ಸಿನಿಮಾದ ಹೀರೋ ಕಾಳಿ. ಈಗ ಕಾಳಿ ಅವನ ಹೆಂಡತಿ ಮಕ್ಕಳ ಜೊತೆ ಖುಷಿಯಿಂದ ಜೀವನ ಮಾಡ್ತಾ ಇರ್ತಾನೆ. ಏನಂದ್ರೆ ಕಾಳಿಗೂ ಮತ್ತೆ ರವಿಗೂ ಮೊದಲೇ ಒಂದು ವಿಚಾರವಾಗಿ ಕಾಳಿ ಮೋಸ ಹೋಗಿರ್ತಾನೆ. ಕಾಳಿ ಯಾರು ಬೇಡ ಅಂತ ದೂರ ಬಂದು ಜೀವನ ಮಾಡ್ತಾ ಇರ್ತಾನೆ. ಈಗ ರವಿನ ಮತ್ತೆ ಕಾಳಿ ಸಹಾಯ ಕೇಳ್ಕೊಂಡು ಬರ್ತಾನೆ. ವೆಂಕಟ್ ಕಾಳಿ ಮನೆ ಮುಂದೆ ನಿಂತು ಕಾಯ್ತಾ ಇರ್ತಾನೆ. ಕಾಳಿ ಮತ್ತೆ ಅವನ ಹೆಂಡತಿ ಸಿಟಿಯಿಂದ ಬರ್ತಾರೆ. ವೆಂಕಟನ್ನ ನೋಡಿ ಇವರಿಗೆ ಶಾಕ್ ಆಗ್ಬಿಡುತ್ತೆ. ವೆಂಕಟ್ ಕಾಳಿಗೆ, ಅಣ್ಣ ದೊಡ್ಡಪ್ಪ ಬಂದಿದ್ದಾರೆ ಅಂತಾನೆ. ಈ ಕಡೆ ಕಾಳಿ ಹೆಂಡತಿ ಇವ್ರು ಯಾಕೆ ಬಂದಿದ್ದಾರೆ ಅಂತ ಭಯ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕಾಳಿ ರವಿ ಹತ್ರ ಬರ್ತಾನೆ. ರವಿ ಕಾಳಿಯನ್ನ ನೋಡಿ ತಪ್ಕೊಂಡು ಖುಷಿ ಆಗ್ತಾನೆ. ರವಿ ಕಾಳಿಗೆ ಈಗ ನಡೆದಿರೋ ಎಲ್ಲ ವಿಷಯವನ್ನ ಹೇಳ್ತಾನೆ. ಕಾಳಿ, ಸರಿ ಬಿಡು ಅಣ್ಣ, ಆ ಹೆಂಗಸು ಮಗುವನ್ನ ನಾನು ಹುಡುಕ್ತೀನಿ ಅಂತಾನೆ. ಆದ್ರೆ ರವಿ, ಇಲ್ಲ, SP ನನ್ನ ಮಗನನ್ನ ಎನ್ಕೌಂಟರ್ ಮಾಡಕ್ಕೆ ಹುಡುಕ್ತಾ ಇದ್ದಾನೆ, ಅವನೇನಾದ್ರೂ ಸಿಕ್ಕರೆ ಎನ್ಕೌಂಟರ್ ಮಾಡ್ಬಿಡ್ತಾನೆ ಅಂತಾನೆ. ನೀವೇ ಈಗ SP-ನ ಹೊಡೆದ್ಬಿಡು ಅಂತಾನೆ. ಕಾಳಿ ಇದನ್ನ ಕೇಳಿ, ಇಲ್ಲ ಅಣ್ಣ, ಈ ವಿಷಯವನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳು ಅಂತಾನೆ. ಹಿಂದೆ ಆಗಿರೋದು ಸಾಕು, ಆ ಪಾಪ ನನ್ನ ಯಾವಾಗ ತಗೊಳ್ತೀನಿ ಅಂತ ಗೊತ್ತಿಲ್ಲ, ಈಗ ನನ್ನ ಮಕ್ಕಳು ಮತ್ತೆ ನನ್ನ ಫ್ಯಾಮಿಲಿ ಇದೆ, ಈ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತಾನೆ. ರವಿ, ನೀನು ಕೆಲಸ ಮಾಡು, ನಾನು ಬೇರೆಯವರನ್ನ ಒಳಗೆ ಸರೆಂಡರ್ ಮಾಡಿಸ್ತೀನಿ ಅಂತಾನೆ. ಕಾಳಿ ಏನೇ ಹೇಳಿದ್ರು ಒಪ್ಕೊಳ್ಳೋದಿಲ್ಲ. ರವಿ ಕಾಳಿಗೆ ಬಿದ್ದು ಅಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಹೆಂಡತಿ ಕಲಾ ಟೀ ಕುಡಕ್ಕೆ ಅಂತ ಬರ್ತಾಳೆ. ಅವಳು ಕೂಡ ಇವ್ರನ್ನ ನಂಬಿಡ ಅಂತಾಳೆ. ಕಾಳಿ ಕೊನೆಗೂ ಕೆಲಸ ಮಾಡೋಕೆ ಅಂದ್ರೆ SP-ನ ಎತ್ತಕ್ಕೆ ಒಪ್ಕೊಳ್ತಾನೆ. ಇವತ್ತು ರಾತ್ರಿ ಜಾತ್ರೆ ಇರೋದ್ರಿಂದ ಎಲ್ಲ ಪೊಲೀಸರು ಅಲ್ಲಿರ್ತಾರೆ.
SP ಅವನ ಮನೆಗೆ ಒಬ್ಬ ಗನ್ ಮ್ಯಾನ್ ಜೊತೆ 7 ಗಂಟೆಗೆ ಹೋಗ್ತಾ ಇರ್ತಾನೆ. ಆಗ ಅವನನ್ನ ಅಲ್ಲೇ ಎತ್ಬೇಕು ಅಂತಾನೆ. ಒಂದ್ ಗನ್ ಕೊಡ್ತೀನಿ ಅಂತಾನೆ. ಕಾಳಿ ಯೋಚನೆ ಮಾಡಿ, ಇಲ್ಲ ಗನ್ ಅಲ್ಲಿ ಮಿಸ್ ಆಗ್ಬಿಟ್ರೆ ಗಾಡಿ ಸ್ಟಾಪ್ ಮಾಡ್ಬಿಡ್ತಾರೆ, ಎಲ್ಲ ಕೆಟ್ಟೋಗುತ್ತೆ, ಹಳೆ ಮನೆಯಲ್ಲಿ ಇರುವ ಬಾಂಬ್ ಅನ್ನ ತರಿಸು ಅಂತಾನೆ. ರವಿ ಅದರಲ್ಲಿ ಹೇಗೆ ಸೀಕ್ರೆಟ್ ನಮ್ಮನ್ನು ಕೂಡ ಎನ್ಕೌಂಟರ್ ಮಾಡ್ತಾರೆ ಅಂತಾನೆ. ಕಾಳಿ ನಾನು ನೋಡ್ಕೊಳ್ತೀನಿ, ಅದನ್ನ ತರಿಸಿ ಅಂತಾನೆ. ನೆಕ್ಸ್ಟ್ ಈ ಕಡೆ SP ಮತ್ತೆ ಪೊಲೀಸರು ಕರ್ಣನ ಹಿಡಿದು ಎನ್ಕೌಂಟರ್ ಮಾಡಿ ನೆಕ್ಸ್ಟ್ ರವಿನ ಎನ್ಕೌಂಟರ್ ಮಾಡಬೇಕು ಅಂತ ಫುಲ್ ಜೋಶಿಂದ ಪ್ಲಾನ್ ಮಾಡ್ತಾ ಇರ್ತಾರೆ. ಕಾಳಿ ಒಂದು ಹೊಸ ಫೋನ್ ಇಸ್ಕೊಂಡು ಹೊರಡ್ತಾನೆ. ಅವನ ಹೆಂಡತಿ ಎಲ್ಲಿಗೆ ಅಂದದಕ್ಕೆ ಏನು ಇಲ್ಲ, ಲೋಡ್ ಕಳ್ಸ್ಬೇಕಂತೆ, ಕಳ್ಸಿ ಬರ್ತೀನಿ, ಇಲ್ಲಿ ಯಾರು ಬಂದು ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಆದ್ರೆ ಅವನ ಹೆಂಡತಿ ನೀನು ಸುಳ್ಳು ಹೇಳ್ತಿದ್ಯಾ, ಅವನನ್ನ ನಂಬೇಡ, ಈ ಹಿಂದೆ ಮಾಡಿರೋದು ಗೊತ್ತು ತಾನೆ, ಆ ವ್ಯಕ್ತಿ ಕೆಲಸ ಬೇಕು ಅಂದ್ರೆ ಕಾಲು ಹಿಡಿತಾನೆ, ಬೇರೆ ಕೆಲಸನೂ ಮಾಡ್ತಾನೆ ಅಂತಾಳೆ. ಕಾಳಿ ಏನೋ ಚಿಕ್ಕ ಕೆಲಸ ಮಾಡಿಕೊಟ್ಟು ಬರ್ತೀನಿ ಅಂತಾನೆ. ಅವನ ಹೆಂಡತಿ ನೀನು ಡ್ರೈವರ್ ಕೆಲಸಕ್ಕೆ ಹೋಗ್ತಿದ್ದ ತಾನೆ, ಅವರ ಮಗಳನ್ನ ಕರೆದು ಇವಳ ಮೇಲೆ ಆಣೆ ಹಾಕು ಅಂತಾಳೆ. ಕಾಳಿ ಏನೇ ಹೇಳಿದ್ರು ನಂಬೋದಿಲ್ಲ, ಆಣೆ ಹಾಕು ಅಂತಾಳೆ. ಕಾಳಿ ಸರಿ ಬಿಡು, ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತಾನೆ. ಈ ಕಡೆ SP ಕರ್ಣನ ಹುಡುಕ್ತಾ ಇರ್ತಾನೆ. ಕರ್ಣನ ಬಾಮೈದ ಸಿಗ್ತಾನೆ, ಸರಿಯಾಗಿ ಹೊಡಿತಾರೆ. ಅವನು ರೈಸ್ ಮಿಲ್ ಅಲ್ಲಿ ಇದ್ದಾನೆ ಅಂತ ಹೇಳ್ತಾನೆ. ಕಾಳಿ ಮನೇಲಿ ಇರ್ತಾನೆ. ರವಿ ಪದೇ ಪದೇ ಫೋನ್ ಮಾಡ್ತಾ ಇರ್ತಾನೆ. ಕಾಳಿ ಅವನ ಮಗಳನ್ನ ಮಲಗಿಸಿ ಹೊರಡ್ತಾ ಇರ್ತಾನೆ. ಆಗ ಅವನನ್ನ ಅವರ ಅಮ್ಮ ಕೂಡ ನೋಡ್ತಾರೆ, ಆದ್ರೆ ಏನು ಹೇಳೋದಿಲ್ಲ. ನೆಕ್ಸ್ಟ್ ವೆಂಕಟ್ ಮತ್ತೆ ಕಾಳಿ ಬಾಂಬ್ ಇರುವಂತ ಬಾಕ್ಸ್ ಅನ್ನ ತಗೊಂಡ್ ಬಂದು SP ಹೋಗುವ ದಾರಿಲಿ ಮಣ್ಣಲ್ಲಿ ಸೆಟ್ ಮಾಡ್ತಾ ಇರ್ತಾರೆ. ಈ ಕಡೆ ಪೊಲೀಸರು ಕರ್ಣನ ಹುಡ್ಕೊಂಡು ರೈಸ್ ಮಿಲ್ಗೆ ಹೋಗ್ತಾರೆ, ಆದ್ರೆ ಅಲ್ಲಿ ಇರೋದಿಲ್ಲ. ಹುಡುಗ ಇಲ್ಲಿಂದ ಹೋಗಿ 10 ನಿಮಿಷ ಆಯ್ತು ಅಂತಾರೆ. ಈಗ ಕರ್ಣ ಅವರ ತಂದೆ ರವಿ ಜೊತೆ ಇರ್ತಾನೆ. ಈ ಕಡೆ ವೆಂಕಟ್ ಮತ್ತೆ ಕಾಳಿ ಮಣ್ಣಲ್ಲಿ ಬಾಂಬ್ ಅನ್ನ ಸೆಟ್ ಮಾಡ್ತಾ ಇರ್ತಾರೆ. ರವಿ ಕಾಳಿಗೆ ಫೋನ್ ಮಾಡಿ SP ಬರ್ತಾ ಇದ್ದಾನೆ ಅಂತಾನೆ. ಕಾಳಿ ವೆಂಕಟ್ಗೆ ಇನ್ನೊಂದು ಬಾಂಬ್ ತರಕ್ಕೆ ಹೇಳ್ತಾನೆ. ವೆಂಕಟ್ ಅದನ್ನ ಹಿಡ್ಕೊಂಡು ಮೇಲೆ ಬರ್ತಾನೆ. ಕೆಳಗೆ ಇಡಬೇಕು ಅನ್ನೋಷ್ಟರಲ್ಲಿ ಪಿಟ್ಸ್ ಬಂದು ಕೆಳಗೆ ಬಿದ್ದ್ಬಿಡ್ತಾನೆ. ಅಷ್ಟರಲ್ಲಿ ಕಾಳಿ ಕೂಡ ಬಿದ್ದು ಅವನನ್ನ ಹಿಡ್ಕೊಂಡು ಬಿಡ್ತಾನೆ. ಈ ಕಡೆ SP ಅದೇ ರೋಡಲ್ಲಿ ಬಂದು ಸುತ್ತಮುತ್ತ ನೋಡಿ ಮುಂದೆ ಹೋಗ್ತಾನೆ. ಏನಂದ್ರೆ ಕಾಳಿ ಇನ್ನು ಬಾಂಬ್ ಅನ್ನ ಸೆಟ್ ಮಾಡಿರೋದಿಲ್ಲ. ಅಷ್ಟರಲ್ಲಿ ವೆಂಕಟ್ಗೆ ಪಿಟ್ಸ್ ಮುಂದೆ ಕೆಳಗೆ ಬಿದ್ದ್ಬಿಡ್ತಾನೆ. ಈ ಪ್ಲಾನ್ ಕೂಡ ಮಿಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಕಾಳಿ ರವಿಗೆ ಫೋನ್ ಮಾಡಿ ಹೇಳ್ತಾನೆ, ರವಿ ಹೇಗೆ ಅಂತ ಹೇಳಿ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ರಿ ಅಂತಾನೆ. ಕಾಳಿ ಇಲ್ಲ, ಎಲ್ಲ ಸೆಟ್ ಆಗಿತ್ತು, ವೆಂಕಟ್ಗೆ ಬರೋ ಪಿಟ್ಸ್ ಅವಾಗಲೇ ಬಂದ್ಬಿಡ್ತು, ಎಲ್ಲ ಕೆಟ್ಟೋಯ್ತು ಅಂತಾನೆ. ಆ SP ಯನ್ನ ಅವನ ಮನೆಯ ಹತ್ತಿರನೇ ಹೊಡಿತೀನಿ ಅಂತಾನೆ. ಆಗ ಕರ್ಣ ಫೋನ್ ಇಸ್ಕೊಂಡು, ಏನೋ ಊಟಕ್ಕೆ ಗತಿ ಇಲ್ಲದಾಗ ನಮ್ಮ ಮನೆ ಹತ್ರ ಬಂದಿದ್ದೆ, ಈಗ ನಮ್ಮ ಅಪ್ಪನೇ ನಿಮ್ಮ ಮನೆ ಹತ್ರ ಬಂದು ನಿಂಗೆ ಕೆಲಸ ಮಾಡಕ್ಕೆ ಹೇಳಿದ್ರು ಆಗ್ತಿಲ್ಲ, ನಾನೇ ಆ SP ನ ಹೊಡಿತೀನಿ, ನೆಕ್ಸ್ಟ್ ನಿನ್ನ ಹೆಂಡತಿ ಮಕ್ಕಳನ್ನ ಕೂಡ ಕೊಲ್ತೀನಿ ಅಂತಾನೆ. ಕಾಳಿಗೆ ಕೋಪ ಬಂದ್ರು ಸುಮ್ನೆ ಇರ್ತಾನೆ. ಕಾಳಿ ಅವನ ಫ್ಯಾಮಿಲಿ ತಂಟೆಗೆ ಬಂದ್ರೆ ಯಾರನ್ನು ಸುಮ್ನೆ ಬಿಟ್ಟಿರೋದಿಲ್ಲ. ರವಿ ಕಾಳಿ ಇವನು ಹೀಗೆ ಗೊತ್ತು ತಾನೆ, ಬೇಗ ಕೆಲಸ ಮುಗಿಸು ಅಂತ ಹೇಳ್ತಾನೆ. ಕಾಳಿ ಮಾತು ಕೊಟ್ಟಿದ್ದೀನಿ, ಮಾಡ್ಕೊಡ್ತೀನಿ ಅಂತಾನೆ. ಕಾಳಿ ಮತ್ತೆ ವೆಂಕಟ್ SP ನ ಹೊಡೆಯಕ್ಕೆ ಅವನ ಮನೆ ಹತ್ರ ಬರ್ತಾರೆ. ರವಿ ಫೋನ್ ಮಾಡಿ ಆ SP ಜಾತ್ರೆಯಲ್ಲಿ ಇದ್ದಾನೆ ಅಂತಾನೆ. ಏನಂದ್ರೆ ರವಿ ಮತ್ತೆ ಕರ್ಣ ಈಗ ಜಾತ್ರೆಯಲ್ಲಿ ಸ್ಟೇಜ್ ಕೆಳಗಡೆ ಒಂದು ಜಾಗದಲ್ಲಿ ಕೂತಿರ್ತಾರೆ. ನೆಕ್ಸ್ಟ್ ಕಾಳಿ ಬಾಂಬ್ ಇರುವಂತ ಗಾಡಿಯನ್ನ ಬೇರೆ ಕಡೆ ಇಟ್ಟು ಜಾತ್ರೆಗೆ ಬರ್ತಾನೆ. ಮುಖಕ್ಕೆ ಬಟ್ಟೆ ಸುತ್ಕೊಂಡು SP ನ ನೋಡ್ತಾ ಇರ್ತಾನೆ. ನೆಕ್ಸ್ಟ್ SP ಅಲ್ಲಿಂದ ಹೊರಡ್ತಾನೆ. ಕಾಳಿ ಕೂಡ ಹೊರಡ್ತಾನೆ. SP ಕಾರ್ ಹೋಗ್ತಿರುವಾಗ ಕಾಳಿ ಮಿಡಲ್ ರೋಡ್ ಅಲ್ಲಿ ಬಂದು ನಿಲ್ತಾನೆ. ಗಾಡಿ ನಿಲ್ಲಿಸ್ತಾರೆ. ಅವನ ಮೇಲಿರೋ ಬಟ್ಟೆನ ತೆಗಿತಾನೆ. SP ಕಾಳಿನ ನೋಡಿ ಶಾಕ್ ಆಗ್ತಾನೆ. SP ಅವನ ಗನ್ ಮ್ಯಾನ್ ಗೆ ಅವನನ್ನ ಅಲ್ಲೇ ನಿಲ್ಸಿ ಚೆಕ್ ಮಾಡಿ ಕರ್ಕೊಂಡ್ ಬಾ ಅಂತಾನೆ. ಅದಲ್ಲದೆ ಪೊಲೀಸ್ ಫೋರ್ಸ್ ಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತಾನೆ. ಇವನನ್ನ ಕಂಡ್ರೆ ಅವನಿಗೆ ಅಷ್ಟೇ ಭಯ ಇರುತ್ತೆ, ಅದು ಯಾಕೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಕಾಳಿ SP ಗೆ ಕರ್ಣ ಎಲ್ಲಿದ್ದಾನೆ ಅಂತ ನನಗೆ ಮಾತ್ರ ಗೊತ್ತು, ನಾನು ಹೇಳ್ತೀನಿ, ಆದ್ರೆ ನನ್ನ ಫ್ಯಾಮಿಲಿ ಅವನ ಕೈಲಿದೆ, ಆದ್ರೆ ನನ್ನ ಹೆಸರು ಹೊರಗೆ ಬರಬಾರ್ದು ಅಂತಾನೆ. SP ನಿನ್ನ ಫ್ಯಾಮಿಲಿ ಚೆನ್ನಾಗಿದೆ ತಾನೆ, ಮತ್ತೆ ಅವರ ಹತ್ರ ಏನಕ್ಕೆ ಹೋಗಿದ್ದೆ ಅಂತಾನೆ. ಕಾಳಿ ಅವರು ಒಂದು ಕೆಲಸ ಹೇಳಿದ್ರು ಮಾಡದೇ ಇರೋದಕ್ಕೆ ಅಂತಾನೆ. ಆ ಕೆಲಸ ಏನು ಅಂತ ಹೇಳೋದಿಲ್ಲ. ಕಾಳಿ SP ಗೆ ಅವರು ಜಾತ್ರೆಯಲ್ಲಿ ಸ್ಟೇಜ್ ಪಕ್ಕದಲ್ಲಿ ಇದ್ದಾರೆ ಅಂತಾನೆ. SP ಈ ವಿಷಯ ಏನಾದ್ರೂ ಸುಳ್ಳಾಗಿದ್ರೆ ನಿನ್ನ ಫ್ಯಾಮಿಲಿ ಏನಾಗುತ್ತೆ ಅನ್ನೋದು ನೋಡ್ಕೊ ಅಂತಾನೆ. ಕಾಳಿ SP ಗೆ ಹಳೆ ದಿನ ಬಿಟ್ಟಿದ್ದೀನಿ, ಆದ್ರೆ ಫ್ಯಾಮಿಲಿ ಸುದ್ದಿಗೆ ಬಂದ್ರೆ ಮತ್ತೆ ನೆನಪಿಗೆ ಬರುತ್ತೆ ಅಂತಾನೆ. ಈಗ ಇವನ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಇನ್ನು ಫ್ಲಾಶ್ ಬ್ಯಾಕ್ ಅಲ್ಲಿ ಕಾಳಿ ಕುಟುಂಬದಲ್ಲಿ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ವೆಂಕಟ್ ಕಾಳಿಯನ್ನ ರೂಮ್ ಅಲ್ಲಿ ಹುಡುಕ್ತಾ ಇರ್ತಾನೆ, ಆದ್ರೆ ಅವನು ಕಾಣಿಸ್ತಾ ಇರೋದಿಲ್ಲ. ಈಗ ಅಲ್ಲಿ ಫಂಕ್ಷನ್ ಏನಂದ್ರೆ ಕಾಳಿ ಮದುವೆ ಇರುತ್ತೆ. ಆ ಹುಡುಗಿ ಹೆಸರು ಕಲಾ. ಕಾಳಿ ಆ ಕಲಾ ರೂಮ್ ಅಲ್ಲೇ ಮಲಗಿರ್ತಾನೆ. ಈಗಾಗಲೇ ಅವಳಿಗೆ ಒಂದು ಮಗು ಇರುತ್ತೆ. ಅವಳು ಕಾಳಿಯನ್ನ 2ನೇ ಮದುವೆ ಆಗ್ತಾ ಇರ್ತಾಳೆ. ನೆಕ್ಸ್ಟ್ ಕಾಳಿ ಮತ್ತೆ ಕಲಾ ಅವರ ಮದುವೆ ಮಾಡೋದಕ್ಕೆ ದೇವಸ್ಥಾನಕ್ಕೆ ಅಂತ ಬರ್ತಾರೆ. ಅಲ್ಲಿಗೆ ರವಿ ಮತ್ತೆ ಕರ್ಣ ಕೂಡ ಬಂದಿರ್ತಾರೆ. ಏನಂದ್ರೆ ರವಿ ಮತ್ತೆ ಕರ್ಣ ಅವರ ಮನೆಯಲ್ಲಿ ಕಾಳಿ ಇವ್ರು ಹೇಳಿದ ಹಾಗೆ ಅವರ ಕೆಲಸ ಮಾಡ್ತಾ ಇರ್ತಾನೆ. ಆಗ ಅಷ್ಟರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಬಂದು ರವಿ ಮೇಲೆ ಕೈ ಹಾಕ್ತಾನೆ. ಕಾಳಿ ಮತ್ತೆ ಕರ್ಣ ಅವನನ್ನ ಹೊಡೆಯಕ್ಕೆ ಹೋಗ್ತಾರೆ. ಮತ್ತೆ ಸೈಲೆಂಟ್ ಆಗಿ ಅವಳಿಗೆ ತಾಳಿ ಕಟ್ತಾನೆ. ನೆಕ್ಸ್ಟ್ ನಲ್ಲಿ ಈಗಿರುವಂತ SP DSP ಆಗಿರ್ತಾನೆ. DSP ಯಾಕೆ ಬಂದಿರ್ತಾನೆ ಅಂದ್ರೆ ಕಾಳಿ ಜೊತೆಗೆ ಇರುವ ದಿಲೀಪ್ ಎನ್ನುವ ಹುಡುಗನನ್ನ ಈ DSP ಜೊತೆಗೆ ಇರುವ ಒಬ್ಬ ಇನ್ಸ್ಪೆಕ್ಟರ್ ಅವನನ್ನ ಶೂಟ್ ಮಾಡಿ ಸಾಯಿಸಿರ್ತಾನೆ. ಅದಕ್ಕೆ DSP ಆ ದಿಲೀಪ್ ಬಾಡಿಯನ್ನ ಹೇಗಾದ್ರೂ ಕಾಳಿಗೆ ನೀವು ಹೇಳಿ ಅವರ ಮನೆಯವರಿಗೆ ತಿಳಿಸಿ ಅಂತಾನೆ. ಆ ಹುಡುಗನನ್ನ ಕೊಲೆ ಮಾಡಿರುವ ಇನ್ಸ್ಪೆಕ್ಟರ್ ನ ಮಾವ ಒಳ್ಳೆ ಬಿಸಿನೆಸ್ ಮ್ಯಾನ್, ದೊಡ್ಡವನಾಗಿರ್ತಾನೆ. ಕರ್ಣ ಆಯ್ತು ಅವನ ಮಾವನ ಹತ್ರ ಇರುವ ಆ ಮೈನಿಂಗ್ಸ್ ಅನ್ನ ನಮಗೆ ಕೊಡಕ್ಕೆ ಹೇಳು ಅಂತಾನೆ. ಈ ಕಡೆ ಅವರ ಮಾವ ಕೂಡ ಈ ವಿಷಯ ಹೊರಗೆ ಬಂದ್ರೆ ಎಲ್ಲ ಮರ್ಯಾದೆ ಹೋಗುತ್ತೆ, ಆಯ್ತು ಅವ್ರು ಕೇಳಿದ್ದು ಕೊಡ್ತೀನಿ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ DSP ಕರ್ಣನ ಹತ್ರ ಬಂದು ನಿಂಗೆ ಆ ಮೈನಿಂಗ್ ಸಿಕ್ಕಿದೆ, ಕೆಲಸ ಮಾತ್ರ ಆಗಿಲ್ಲ ಅಂತಾನೆ. ಅದಕ್ಕೆ ಕರ್ಣ ಇಲ್ಲ ಈ ಮೈನಿಂಗ್ ಬೇಡ ಸರ್ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ವಾಪಸ್ ಕೊಡ್ತಾನೆ. ಇದಕ್ಕೆ DSP ಇವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ನೆಕ್ಸ್ಟ್ DSP ಆ ದೊಡ್ಡವನಿಗೆ ಫೋನ್ ಮಾಡಿ ಹೇಳ್ತಾನೆ, ಅವನು ನೀನು ಏನ್ ಮಾಡ್ತೀಯ ಗೊತ್ತಿಲ್ಲ, ಬೇಗ ಅವ್ರಿಗೆಲ್ಲರಿಗೂ ಏನಾದ್ರು ಹೇಳಿ ಏನಾದ್ರು ಮಾಡಿ ಕೇಸ್ ಕ್ಲೋಸ್ ಮಾಡೋ ಅಂತಾನೆ. DSP ಸರಿ ಅಣ್ಣ
ಯಾರಿಗಾದ್ರೂ ಕೈ ಮುಗಿದಾದ್ರೂ ಇದನ್ನ ಕ್ಲೋಸ್ ಮಾಡ್ತೀನಿ ಅಂತಾನೆ. ಈ ಕಡೆ ಕಾಳಿ ಮಾತ್ರ ವೆಂಕಟ್ಗೆ ದಿಲೀಪ್ ಎಲ್ಲಿ ಅವನನ್ನ ಕರ್ಕೊಂಡ್ ಬಾ ಅಂತ ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಕಾಳಿ ಅವನ ಹೆಂಡತಿ ಕಲಾಗೆ ಊಟ ಮಾಡಿಸ್ತಾ ಇರ್ತಾನೆ. ಈಗ ದಿಲೀಪ್ ಸತ್ತಿರೋದು ವೆಂಕಟ್ಗೆ ಕೂಡ ಗೊತ್ತಿರುತ್ತೆ, ರವಿ ಮತ್ತೆ ಕರ್ಣ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಯಾರು ಹೇಳೋದಿಲ್ಲ. ಅಷ್ಟರಲ್ಲಿ DSP ಕಾಳಿ ಹತ್ರ ಬರ್ತಾನೆ. ಅವನಿಗೆ ಇಂಡೈರೆಕ್ಟ್ ಆಗಿ ದಿಲೀಪ್ ನನ್ನ ಸಣ್ಣ ವಿಚಾರವಾಗಿ ಅರೆಸ್ಟ್ ಮಾಡಿದ್ವಿ, ಮಿಸ್ ಆಗಿ ಅವನನ್ನ ಹೊಡೆದ್ಬಿಟ್ರು ಅಂತಾನೆ. ಕಾಳಿ ಇದನ್ನ ಕೇಳಿ ಡೋರ್ ಬಡಿತಾನೆ, ಫೋನ್ ಮಾಡಕ್ಕೆ ನೋಡ್ತಾನೆ. DSP ಈಗ ಅವನು ಜೀವಂತ ಇಲ್ಲ ಅಂತಾನೆ. ಅವನ ಬಾಡಿಯನ್ನ ನೀನೇ ಅವರ ಕುಟುಂಬಕ್ಕೆ ಹೇಳಿ ಕೊಡು ಅಂತಾನೆ. ಕಾಳಿಗೆ ಕೋಪ ಬಂದು ಅವನು ಏನ್ ಮಾಡಿದ್ದ, ಯಾರು ಮಾಡಿದ್ದು ಅಂತ DSPಗೆ ಹೊಡೆಕೆ ಹೋಗ್ತಾನೆ. ಕಾಳಿ ನಂಗೆ ಅವನನ್ನ ಕೊಂದಿದ್ ಯಾರು ಅಂತ ಗೊತ್ತಾಗ್ಬೇಕು ಅಂತಾನೆ. ಈ ಕಡೆ ಕರ್ಣ ಮತ್ತೆ ರವಿ ಆರಾಮಾಗಿ ಬಿರಿಯಾನಿ ತಿಂತ ಇರ್ತಾರೆ. ನೆಕ್ಸ್ಟ್ DSP ದಿಲೀಪ್ ನನ್ನ ಕೊಂದಿರುವ ಆ ಇನ್ಸ್ಪೆಕ್ಟರ್ನ ಕಾಳಿ ಹತ್ರ ಕರ್ಕೊಂಡು ಬರ್ತಾನೆ. ಕಾಳಿ ರೀಸನ್ ಕೇಳಿದಕ್ಕೆ ಇನ್ಸ್ಪೆಕ್ಟರ್ ಅವನು ಪಬ್ಲಿಕ್ ಅಲ್ಲಿ ಲೇ ಅಂದ, ಅದೇ ಸಿಟ್ಟಲ್ಲಿ ಹೊಡೆಯುವಾಗ ಮಿಸ್ ಆಗಿ ಶೂಟ್ ಮಾಡ್ಬಿಟ್ಟೆ ಅಂತಾನೆ. ಕಾಳಿ ಲೇ ಅಂದಿದ್ದಕ್ಕೆ ಕೊಂದ್ಬಿಟ್ಟಿದ್ಯಾ, ಈಗ ನಾನ್ ನಿಂಗೆ ಲೇ ಅಂತೀನಿ, ಟಚ್ ಮಾಡು, ನಿನ್ನ ಸಿಗಿದು ತೋರಣ ಕಟ್ತೀನಿ, ನಿನ್ನ ಕುಟುಂಬ ನಿನ್ನ ಕಂಡು ಹಿಡಿಯೋದಕ್ಕೆ 1 ವಾರ ಬೇಕು ಅಂತಾನೆ. ನಿನ್ನ ಅಪ್ಪ ನಿನ್ನ ಮಾವ ಯಾರೇ ಬರ್ಲಿ ನಿನ್ನ ಬಿಡಲ್ಲ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಕಾಳಿ ಹೆಂಡತಿ ಅವನನ್ನ ಹೊರಗಡೆ ಬಿಟ್ಟಿರೋದಿಲ್ಲ, ಅವರ ಅಮ್ಮ ಊಟ ಕೊಡೋದಕ್ಕೆ ಅಂತ ಬರ್ತಾರೆ. ಕಲಾ ಇಸ್ಕೊಂಡು ಒಳಗಡೆ ಬಂದು ನೋಡಿದ್ರೆ ಕಾಳಿ ರೂಮ್ ಅಲ್ಲಿ ಇರೋದಿಲ್ಲ, ಅವನು ಕಿಟಕಿಯಿಂದ ಹೊರಗಡೆ ಹಾರಿ ಹೋಗಿರ್ತಾನೆ. ನೆಕ್ಸ್ಟ್ ಕಾಳಿ ರವಿಗೆ ಫೋನ್ ಮಾಡ್ತಾನೆ. ರವಿ ನನಗೂ ಆ DSP ಹೊಡೆದ, ಅವನನ್ನ ಹೆತ್ ಬಿಡು ಅಂತ ಹೇಳಿ ರವಿ ಅವನ ಹುಡುಗರನ್ನ ಕಾಳಿ ಜೊತೆಗೆ ಕಳಿಸ್ತಾನೆ. ಈ ಕಡೆ ದಿಲೀಪ್ ನನ್ನ ಕೊಂದ ಇನ್ಸ್ಪೆಕ್ಟರ್ ಕಾಳಿಗೆ ಹೆದರಿ ಮನೆ ಬಿಟ್ಟು ತೋಟದ ಮನೆಗೆ ಅವರ ಇಡೀ ಫ್ಯಾಮಿಲಿ ಬಂದಿರ್ತಾರೆ. ಅವನ ಮಾವ DSPಗೆ ನನ್ನ ಅಳಿಯನಿಗೆ ಏನಾದ್ರು ಆದ್ರೆ ನೋಡು ಅಂತ ಇವನಿಗೆ ವಾರ್ನಿಂಗ್ ಮಾಡ್ತಾ ಇರ್ತಾನೆ. ಅಂತೂ ಕಾಳಿ ಮತ್ತೆ ವೆಂಕಟ್ ಎಲ್ರು ಆ ಇನ್ಸ್ಪೆಕ್ಟರ್ ತೋಟದ ಮನೆಗೆ ಬಂದು ಅಟ್ಯಾಕ್ ಮಾಡ್ತಾರೆ. ಕಾಳಿ ಡೋರನ್ನ ಹೊಡೆದು ಒಳಗೆ ಬರ್ತಾನೆ. ಆ ಇನ್ಸ್ಪೆಕ್ಟರ್ ಅಲ್ಲೇ ಇರ್ತಾನೆ. ಇನ್ನೇನು ಕಾಳಿ ಅವನನ್ನ ಶೂಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅವನು ನೋಡು, ನನ್ನ ಶೂಟ್ ಮಾಡಿದ್ರೆ ನೀನು ಇರಲ್ಲ, ನಿನ್ನ ಕುಟುಂಬನೂ ಇರೋದಿಲ್ಲ, ನಾನು ಹೋದ್ರೆ ನನ್ನ ಮಾವ ಇದ್ದಾರೆ ಅಂತಾನೆ. ಇದನ್ನ ಕೇಳಿ ಕಾಳಿ ಸರಿ ಆಯ್ತು ಸರೆಂಡರ್ ಆಗು ಅಂತ ಹೇಳಿ ಸುಮ್ನೆ ಹೋಗ್ತಾನೆ. ಆ ಇನ್ಸ್ಪೆಕ್ಟರ್ ಅವರ ಮಾವನಿಗೆ ಫೋನ್ ಮಾಡಿ ಅವನು ನಂಗೆ ಸುಮ್ನೆ ಬಿಟ್ಟು ಸರೆಂಡರ್ ಆಗ್ತೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ ಅಂತಾನೆ. ನೆಕ್ಸ್ಟ್ ಅವರ ಮಾವ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅವನು DSPಗೆ ಕಾಳಿಯನ್ನ ನನಗೆ ಒಪ್ಪಿಸ್ಬಿಡು ಅಂತಾನೆ. ಈ ಕಡೆ ಕಾಳಿ ಅವನ ಹೆಂಡತಿ ಕೊಟ್ಟಿರುವ ಶರ್ಟ್ ಪಂಚೆಯನ್ನ ತೆಗೆದು ಬರೀ ಚಡ್ಡೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಬಂದು ಸುಮ್ನೆ ನಿಲ್ತಾನೆ. ಆ ದೊಡ್ಡ ಮನುಷ್ಯ ನನ್ನ ಅಳಿಯನನ್ನ ಮುಟ್ಟಿದ್ರೆ ನಾನ್ ಬರ್ತೀನಿ ಅಂತ ಗೊತ್ತು ತಾನೆ ಅಂತಾನೆ. ಕಾಳಿ ಹತ್ರ ಒಂದು ಚೀಲ ಇರುತ್ತೆ, ಅದನ್ನ ಕಾನ್ಸ್ಟೇಬಲ್ ಟೇಬಲ್ ಮೇಲೆ ಇಟ್ಟಿರ್ತಾನೆ. ಏನಂದ್ರೆ ಅದು ಡಬಲ್ ಬ್ಯಾರಲ್ ಗನ್ ಆಗಿರುತ್ತೆ. ಕಾಳಿ ಅವನ ಈ ಮಾತನ್ನ ಕೇಳಿದ ತಕ್ಷಣ ಅದನ್ನ ಸೆಟಪ್ ಮಾಡ್ಕೊಂಡು ಅವನ ತಲೆಗೆ ಶೂಟ್ ಮಾಡ್ಬಿಡ್ತಾನೆ. ಇಡೀ ಪೊಲೀಸ್ ಸ್ಟೇಷನ್ ಅನ್ನ ತನ್ನ ಕಂಟ್ರೋಲ್ಗೆ ತಗೊಳ್ತಾನೆ. DSPನ ಶೂಟ್ ಮಾಡಕ್ಕೆ ಹೋಗ್ತಾನೆ. DSP ಇದಕ್ಕೆಲ್ಲ ಆ ರವಿ ಮತ್ತೆ ಕರ್ಣ ಕಾರಣ. ಅವರಿಗೆ ಆ ದಿಲೀಪ್ ಸಾವು ಮೊದಲೇ ಗೊತ್ತಿದ್ರು, ಇವನ ಹತ್ರ ಆ ಮೈನಿಂಗ್ ವಿಚಾರಕ್ಕೆ ಕಿರಿಕ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಬಿಟ್ರು. ನಾನು ಮಿಡ್ಡಲ್ಲಿ ಬಂದಿದ್ದು ಅಷ್ಟೇ, ಬೇಕಿದ್ರೆ ಡೌಟ್ ಇದ್ರೆ ಅವರನ್ನ ಫೋನ್ ಮಾಡಿ ಕರ್ಸು ಅಂತಾನೆ. ಕಾಳಿ ವೆಂಕಟನ್ನ ಕರೆದು ಕೇಳಿದ್ರೆ ವೆಂಕಟ್ ಹೌದು ಅಣ್ಣ, ದೊಡ್ಡಪ್ಪನೇ ನನಗೆ ಹೇಳಿದ್ರು, ನಿನಗೆ ಏನು ಹೇಳ್ಬೇಡ ಅಂತ ಹೇಳಿದ್ರು ಅಂತಾನೆ. ಇದನ್ನ ಕೇಳಿ ಕಾಳಿ ಹೊರಗೆ ಹೋಗಿ ಸುಮ್ಮನೆ ಕೂತ್ಬಿಡ್ತಾನೆ. ನೆಕ್ಸ್ಟ್ ಈ ಕಡೆ ರವಿ ಮತ್ತೆ ಕರ್ಣ ಬರ್ತಾರೆ. ಕಾಳಿಯನ್ನ ನೋಡೋದೇ ಇಲ್ಲ. ಕಾಳಿ ಇವೆಲ್ಲ ಗೊತ್ತಿದ್ರು ನನ್ನ ಕೈಯಲ್ಲಿ ಇದನ್ನೆಲ್ಲ ಮಾಡಿಸಿದ್ರು ಅಂತ ಸುಮ್ಮನೆ ಬಂದ್ಬಿಡ್ತಾನೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ಈಗ ಮತ್ತೆ ಅದೇ ರವಿ ತನ್ನ ಮಗ ಕರ್ಣನಿಗೋಸ್ಕರ ಕಾಳಿ ಹತ್ರ ಸಹಾಯ ಕೇಳ್ಕೊಂಡು ಬಂದಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ SP ಆ ಕಾಳಿ ಹೇಳಿದಂತೆ ಕರ್ಣನನ್ನ ಹುಡ್ಕೊಂಡು ಜಾತ್ರೆಗೆ ಬರ್ತಾನೆ. ಸ್ಟೇಜ್ ಇಂದ ಹೋಗಿ ಚೆಕ್ ಮಾಡ್ತಾನೆ, ಯಾರು ಕಾಣಿಸೋದಿಲ್ಲ. ಇನ್ನೇನು ಹೋಗ್ಬೇಕು ಅನ್ನೋಷ್ಟರಲ್ಲಿ ಸ್ಟೇಜ್ ಕೆಳಗೆ ಬಗ್ಗೆ ನೋಡಿದ್ರೆ ಅಲ್ಲಿ ಇರ್ತಾನೆ. ಕರ್ಣನ ಜೊತೆ 3 ಇರ್ತಾರೆ, ಅವ್ರು ಕೂಡ ಸಿಕ್ಬಿಡ್ತಾರೆ. ಈ ಕಡೆ ರವಿ ಕರ್ಣನಿಗೆ ಕಾಳಿಗೆ ಫೋನ್ ಮಾಡ್ತಾ ಇರ್ತಾನೆ, ಯಾರು ರಿಸೀವ್ ಮಾಡ್ತಾ ಇರೋದಿಲ್ಲ. ಏನಾದ್ರೂ ಆದ್ರೆ ಅವರ ಇಡೀ ಫ್ಯಾಮಿಲಿನ ಎತ್ ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. SP ಅವರನ್ನ ಕರ್ಕೊಂಡು ಬಂದು ಟಾರ್ಚರ್ ಕೊಡ್ತಾ ಇರ್ತಾನೆ. ಎಲ್ಲಿ ನಿಮ್ಮಪ್ಪ ರವಿ, ಅವನನ್ನ ಕರ್ಸು ಅಂತ ಹೇಳ್ತಾ ಇರ್ತಾನೆ. ಕರ್ಣ ನಿಂಗೆ ಏನ್ ಬೇಕೋ ಕೇಳೋ, ಇವತ್ತು ರಾತ್ರಿನೇ ಅದನ್ನ ಮಾಡಿಸ್ಕೊಡ್ತೀನಿ, ನಂಗೂ ಫ್ಯಾಮಿಲಿ ಇದೆ ಅಂತಾನೆ. SP ನಿನ್ನ ಅಪ್ಪ ಬೇಕು ಅಂತಾನೆ. ನೆಕ್ಸ್ಟ್ ಕಾಳಿಗೆ SP ಕರ್ಣ ಅವರ ತಂದೆ ಎಲ್ಲಿದ್ದಾನೆ ಅಂತ ಹೇಳ್ತಿಲ್ಲ, ಅವರಲ್ಲಿ ಒಬ್ರು ಹೇಳಿದ್ರು ನಮ್ಗೆ ಪ್ರಾಬ್ಲಮ್ ಅಂತಾನೆ. ಕಾಳಿಗೆ ನೀನು ಅರೆಸ್ಟ್ ಆಗಿರುವಂತೆ ಒಳಗೆ ಹೋಗಿ ಅವರ ತಂದೆ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಹೇಳು ಅಂತಾನೆ. ನೆಕ್ಸ್ಟ್ ಕಾಳಿ ಕೂಡ ಒಳಗೆ ಹೋಗಿ ಅವ್ರ ತರ ಕೂರ್ತಾನೆ. ಕರ್ಣ ಅವನಿಗೆ ನನ್ನ ಅಪ್ಪ ಇವನನ್ನ ನಂಬಿ ಕರ್ಕೊಂಡು ಬಂದ್ರೆ ಇವನಿಗೂ SP ನ ಎತ್ತೋಕೆ ಆಗಿಲ್ಲ ಅಂತಾನೆ. ಅಷ್ಟರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಒಳಗಡೆ ಬರ್ತಾನೆ. ಬಂದು ಕಾಳಿಗೆ ಫೋನ್ ಕೊಡ್ತಾನೆ. ಆದ್ರೆ ಕರ್ಣ ಇದನ್ನ ನೋಡಿ ಕಾಳಿನೇ ಮೊಬೈಲ್ ಅನ್ನ ಕದ್ಬಿಟ್ಟ ಅಂತ ತಿಳ್ಕೊಂತಾನೆ. ಕರ್ಣ ಕಾಳಿಗೆ ಯಾರಿಗೂ ಫೋನ್ ಮಾಡ್ತಾ ಇದೀಯ ಅಂತಾನೆ. ಕಾಳಿ ನಂಗೂ ಒಂದು ಕುಟುಂಬ ಇದೆ ಅವರಿಗೆ ಅಂತಾನೆ. ಕರ್ಣ ಯಾರಿಗೂ ಬೇಡ, ಫೋನ್ ಕೊಡು ಅಂತ ಫೋನ್ ಇಸ್ಕೊಳ್ತಾನೆ. ಆದ್ರೆ ಕರ್ಣ ಇಲ್ಲ, ಫೋನ್ ಯಾರಿಗೂ ಮಾಡೋದು ಬೇಡ, ಎಲ್ಲ ಇವರಿಗೆ ಗೊತ್ತಾಗ್ಬಿಡುತ್ತೆ ಅಂತಾನೆ. ನೆಕ್ಸ್ಟ್ ಅವ್ರ ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ, ಎಲ್ಲ ನೀನೇ ಅಪ್ಪನಿಗೆ ಹೇಳು ಅಂತಾನೆ. ಅವನ ತಾಯಿ ಹೇಳ್ತಾ ಮಗ ಯಾರೋ ಎಲ್ಲ ಇನ್ಫಾರ್ಮೇಶನ್ ಅನ್ನ ಪೊಲೀಸರಿಗೆ ಕೊಡ್ತಾ ಇದ್ದಾರೆ ಅಂತಾಳೆ. ಕರ್ಣ ಕಾಳಿಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ನನ್ನ ಜೊತೆ ಇರೋರು ಈ 3 ಅವ್ರ ಮೇಲೆ ಡೌಟ್ ಪಡ್ತಾನೆ. ಅಷ್ಟರಲ್ಲಿ ಅವರ ತಂದೆ ಅವರ ಹುಡುಗರನ್ನ ಕಳಿಸಿ ಪೊಲೀಸ್ ಸ್ಟೇಷನ್ ಮೇಲೆ ಫುಲ್ ಅಟ್ಯಾಕ್ ಮಾಡ್ತಾರೆ. ಕರ್ಣ ಹೇಳಿದಂತೆ SP ನ ಶೂಟ್ ಮಾಡ್ತಾರೆ. SP ಗೆ ಬುಲೆಟ್ ಬಿದ್ದಿರುತ್ತೆ. ನೆಕ್ಸ್ಟ್ ಡೋರ್ ಹೊಡ್ಕೊಂಡು ಬಂದು ಅವ್ರ ಹಗ್ಗವನ್ನ ಬಿಸ್ತಾರೆ. ಕರ್ಣ ಅವನ ಜೊತೆಗಿದ್ದ ಆ 3ರನ್ನ ಫಸ್ಟ್ ಸಾಯಿಸ್ಬಿಡ್ತಾನೆ. ನೆಕ್ಸ್ಟ್ SP ಕಾಣಿಸ್ತಾ ಇರೋದಿಲ್ಲ. ಕರ್ಣ ಅವನನ್ನ ಕೊಲ್ಲೋಕೆ ನೋಡ್ತಾ ಇರ್ತಾನೆ. ಕಾಳಿಗೆ SP ಎಲ್ಲೇ ಇದ್ರು ಹೊಡೆದಾಕು ಅಂತಾನೆ. ಕಾಳಿ ಇನ್ನು ಅವನ್ ಸಿಕ್ಕತಾನೆ, ನಾನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ. ಕರ್ಣ ನೋಡು, ಪೂರ್ತಿ ಕೆಲಸ ಮಾಡಿಕೊಟ್ಟು ಹೋಗು, ನಿಂಗೆ ಫ್ಯಾಮಿಲಿ ಇದೆ ಗೊತ್ತು ತಾನೆ ಅಂತ ಹೇಳ್ತಾ ಇರ್ತಾನೆ.
ಪದೇ ಪದೇ ಫ್ಯಾಮಿಲಿ ಸುದ್ದಿಗೆ ಹೋಗ್ತಾ ಇರ್ತಾನೆ. ಕರ್ಣ ಮತ್ತೆ ಎಲ್ಲರೂ ಎಸ್ ಪಿನ ಹುಡುಕ್ತಾ ಇರ್ತಾರೆ. ಕಾಳಿ ಎಸ್ ಪಿನ ಹುಡುಕ್ತಾ ಇರ್ತಾನೆ. ಅವನು ಅಲ್ಲೇ ಚಾನಲ್ ಕೆಳಗಡೆ ಇರ್ತಾನೆ. ಅವನಿಗೆ ಬುಲೆಟ್ ಬಿದ್ದಿರುತ್ತೆ, ಅಲ್ಲೇ ಕೂತಿರ್ತಾನೆ. ಎಸ್ ಪಿ ಕಾಳಿಗೆ ಇಲ್ಲಿಂದ ನನ್ನನ್ನು ಕಳಿಸ್ಕೊಡು, ನಾನೇನಾದ್ರೂ ಸತ್ರೆ ಈ ಲಿಸ್ಟಲ್ಲಿ ನೀನು ಬರ್ತೀಯಾ, ನಾನು ಜೀವಂತ ಇದ್ರೆ ಮಾತ್ರ ನಿನ್ನ ಹೆಸರು ಬರೋದಿಲ್ಲ ಅಂತಾನೆ. ಕಾಳಿ ಹೇಗೋ ಅವನನ್ನ ಮೇಲೆ ಕರ್ಕೊಂಡು ಹೋಗಿ ಗಾಡಿಯನ್ನ ಹತ್ತಿಸಿ ಕಳಿಸ್ತಾನೆ. ಆ ಗಾಡಿ ಅಲ್ಲೇ ಹೋಗ್ತಿರುವಂತೆ ಮಣ್ಣಲ್ಲಿ ಗ್ರಾನೈಡ್ ಇರೋದ್ರಿಂದ ಫುಲ್ ಉಲ್ಟಾ ಹೊಡೆದು ಬಿದ್ದ್ಬಿಡುತ್ತೆ. ಕಾಳಿ ಇನ್ನು ಇವ್ರು ಸಿಕ್ಬಿಟ್ರು, ಕತೆ ಮುಗೀತು ಅಂತ ತಲೆ ಮೇಲೆ ಕೈ ಇಟ್ಕೊಂಡ್ ಬಿಡ್ತಾನೆ. ಕಾಳಿ ಕರ್ಣ ಎಸ್ ಪಿನ ಸಾಯಿಸ್ತೀನಿ ಅಂತ ಗೊತ್ತಾಗಿ ವೆಂಕಟನ್ನ ನನ್ನ ಕುಟುಂಬ ಜಾತ್ರೆಯಲ್ಲಿ ಇದೆ, ಅವರನ್ನ ಮನೆಗೆ ಕರ್ಕೊಂಡು ಹೋಗು ಅಂತ ಕಳಿಸ್ತಾನೆ. ನೆಕ್ಸ್ಟ್ ಕರ್ಣ ಇವನನ್ನ ಸುಮ್ಮನೆ ಬಿಡೋದಿಲ್ಲ, ನನ್ನ ತಂದೆ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಎಸ್ ಪಿ ನನ್ನ ಬಿಡು ಅಂತ ಕೇಳ್ಕೊಂಡ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಗಾಡಿಯಲ್ಲಿ ಹೋಗ್ತಿರುವಾಗ ರವಿ ಕರ್ಣನಿಗೆ ಫೋನ್ ಮಾಡಿ ಗೂಡ ಹತ್ರ ಕರ್ಕೊಂಡು ಬರಕ್ಕೆ ಹೇಳ್ತಾನೆ. ಕರ್ಣ ಸರಿ, ಆದ್ರೆ ನನ್ನ ಜೊತೆ ಇರೋ 3 ದ್ರೋಹಿಯನ್ನ ಸಾಯಿಸಿದೆ ಅಂತಾನೆ. ರವಿ ಅವರೇ ಅಂತ ನಿನಗೆ ಸರಿಯಾಗಿ ಗೊತ್ತಾ ಅಂತ ಕೇಳ್ತಾನೆ. ಸರಿ, ಕಾಳಿಗೆ ಫೋನ್ ಕೊಡು ಅಂತ ಹೇಳಿ ಕಾಳಿಗೆ ನಿನ್ನ ಮನೆಗೆ ಹೋಗು ಅಂತ ಹೇಳ್ತಾನೆ. ನೆಕ್ಸ್ಟ್ ಕರ್ಣನ ತಲೆಯಲ್ಲಿ ಏನ್ ಬಂತ ಗೊತ್ತಿಲ್ಲ, ಅಲ್ಲೇ ಸ್ಟಾಪ್ ಮಾಡಿ ನನ್ನನ್ನ ಅರೆಸ್ಟ್ ಮಾಡಿದಾಗ ನೀನು ಎಲ್ಲೋ ಇದ್ದೆ ಅಂತ ಹೇಳ್ತಾನೆ. ಕಾಳಿ ಈಗ ಇದೆಲ್ಲ ಬೇಕಾ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಕರ್ಣ ಹೇಳಿಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಅಂತಾನೆ. ನಾನು ಅವಾಗ ನನ್ನ ಮನೆ ಹತ್ರ ಇದ್ದೆ ಅಂತಾನೆ. ಕರ್ಣ ನನ್ನ ಅರೆಸ್ಟ್ ಯಾವಾಗ ಮಾಡಿದ್ರು ಅಂತ ನಿಂಗೆ ಹೇಗೆ ಗೊತ್ತು? ನಾನಾಗಿದ್ರೆ ನೀನು ಎಷ್ಟೊತ್ತಿಗೆ ಅರೆಸ್ಟ್ ಆದೆ ಅಂತ ಕೇಳ್ತಿದ್ದೆ, ಆದ್ರೆ ನೀನು ಈ ತರ ಹೇಳ್ತಿದ್ದೀಯ ಅಂತ ಅವನ ಫೋನ್ ಲಿಸ್ಟ್ ಅನ್ನ ನೋಡಿದಾಗ ಎಸ್ ಪಿ ಜೊತೆ ಮಾತಾಡಿರೋದು ಗೊತ್ತಾಗುತ್ತೆ. ವೆಂಕಟ್ಗೆ ಫೋನ್ ಮಾಡ್ತಾನೆ. ವೆಂಕಟ್ ಕಾಳಿ ಅಣ್ಣನ ಮನೇಲಿ ಇದ್ದೀನಿ ಅಂತಾನೆ. ಕರ್ಣ ಸರಿ ಆಯ್ತು, ನಾನು ಹೇಳೋ ತನಕ ಅಲ್ಲೇ ಇರು ಅಂತಾನೆ. ಕರ್ಣ ಕಾಳಿಗೆ ನೀನು ಇರಲ್ಲ, ನಿನ್ನ ಕುಟುಂಬನೂ ಇರೋದಿಲ್ಲ ಅಂತ ಶೂಟ್ ಮಾಡ್ತಿರುವಾಗ ಕಾಳಿ ಕತ್ತಿ ತಗೊಂಡು ಕರ್ಣನ ಕೈ ಕಟ್ ಮಾಡಿಬಿಡ್ತಾನೆ. ಅವನ ಜೊತೆ ಇರೋರನ್ನ ಎಲ್ಲರನ್ನ ಕೊಂದು ಕರ್ಣನ ಕೊಲ್ತಿರುವಾಗ ಕರ್ಣ ನೋಡು, ನಾನಿಲ್ಲ ಅಂದ್ರು ನನ್ನ ತಂದೆ ನಿನ್ನ ಕುಟುಂಬವನ್ನ ಮಾತ್ರ ಬಿಡೋದಿಲ್ಲ ಅಂತಾನೆ. ಕಾಳಿ ಕರ್ಣನ ಶೂಟ್ ಮಾಡಿ ಸಾಯಿಸ್ತಾನೆ. ನೆಕ್ಸ್ಟ್ ಎಸ್ ಪಿ ನಿನ್ನ ಕೆಲಸ ಮುಗೀತು, ನಾನು ರವಿಯನ್ನ ನೋಡ್ಕೊಂತೀನಿ, ನಿನ್ನ ಮನೆಗೆ ಹೋಗು ಅಂತ ಕಳಿಸ್ತಾನೆ. ಕಾಳಿ ಮನೆಗೆ ಬರ್ತಾನೆ. ಅವನ ಹೆಂಡತಿ ಅವನ ಮೈ ಮೇಲಿರುವ ರಕ್ತ ನೋಡಿ ಎಸ್ ಪಿನ ಸಾಯಿಸ್ಬಿಟ್ಟ ಅಂತ ಅಳ್ತಾ ಇರ್ತಾಳೆ. ಕಾಳಿ ಇಲ್ಲ, ಇದು ಕರ್ಣನ ರಕ್ತ ಅಂತಾನೆ. ಅವನ ಹೆಂಡತಿ ಇನ್ನು ಮುಗೀತು, ಅವ್ರ ಹಿಂದೆ ಹೋದೆ, ಇನ್ನು ನಾವು ಜೀವಂತ ಉಳಿಯೋದಿಲ್ಲ ಅಂತಾಳೆ. ಅಷ್ಟರಲ್ಲಿ ವೆಂಕಟ್ ಬಾತ್ರೂಮ್ ಇಂದ ಬರ್ತಾನೆ. ವೆಂಕಟ್ ಇವರನ್ನ ನೋಡಿ ಸುಮ್ಮನೆ ನಿಂತಿರ್ತಾನೆ. ಕಾಳಿ ಎಲ್ಲವನ್ನ ಕೇಳಿಸ್ಕೊಂಡ್ ಬಿಟ್ಟ ಅಂತ ಕೇಳ್ತಾನೆ. ವೆಂಕಟ್ ಭಯ ಪಡ್ತಾ ಅಣ್ಣ ನಾನು ಏನು ಕೇಳಿಸ್ಕೊಂಡಿಲ್ಲ ಅಂತ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾಳಿ ಅವನ ಹಿಂದೆನೆ ಓಡ್ತಾನೆ. ವೆಂಕಟ್ಗೆ ಹೊಡೆದು ಸಾಯಿಸ್ಬೇಕು ಅನ್ನೋಷ್ಟರಲ್ಲಿ ವೆಂಕಟ್ಗೆ ಪಿಟ್ಸ್ ಬಂದ್ಬಿಡುತ್ತೆ. ಕಾಳಿ ಅವನನ್ನ ಕಾಪಾಡಿ ನೀನೇನಾದ್ರೂ ಬಾಯ್ ಬಿಟ್ರೆ ನಿನ್ನನ್ನ ಸಾಯಿಸ್ತೀನಿ ಅಂತ ಹೇಳಿ ಹೋಗ್ತಾನೆ. ನೆಕ್ಸ್ಟ್ ಕಾಳಿ ಮನೆಗೆ ಬರ್ತಾನೆ. ಅಷ್ಟರಲ್ಲಿ ರವಿ ಮತ್ತೆ ಅವರ ಇಡೀ ಫ್ಯಾಮಿಲಿ ಅಲ್ಲಿಗೆ ಬರ್ತಾರೆ. ಈಗ ಇವರಿಗೆ ಕರ್ಣ ಸತ್ತಿರೋದು ಗೊತ್ತಿರೋದಿಲ್ಲ. ರವಿ ಕಾಳಿಗೆ ಕರ್ಣ ಎಲ್ಲಿ, ಫೋನ್ಗೆ ಸಿಗ್ತಾ ಇಲ್ಲ, ವೆಂಕಟ್ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತಾನೆ. ರವಿ ಅವರ ಮಗನನ್ನ ಹುಡ್ಕೊಂಡು ಕಾಳಿಯನ್ನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಕಾಳಿ ಹೆಂಡತಿ ಕಲಾ ಅವರಿಗೆ ಭಯದಿಂದ ಟೀ ಬೇಕಾ ಆರ್ಲಿಕ್ಸ್ ಬೇಕಾ ಅಂತ ಕೇಳ್ತಾ ಇರ್ತಾಳೆ. ಹೊರಗಡೆ ಹೋಗಕ್ಕೆ ಬಿಡ್ತಿರೋದಿಲ್ಲ. ನೆಕ್ಸ್ಟ್ ರವಿ ಮಗಳು ಅವ್ರ ಅಪ್ಪನಿಗೆ ಫೋನ್ ಮಾಡಿ ಅಳ್ತಾ, ಅಪ್ಪ ಇಲ್ಲಿ ಏನೋ ಆಗಿದೆ, ಕಲಾ ನಮ್ಮನ್ನ ಮನೆಗೆ ಸೇರಿಸೋದಿಲ್ಲ, ಆದ್ರೆ ಇವಳು ಟೀ ಬೇಕಾ ಹಾರ್ಲಿಕ್ಸ್ ಬೇಕಾ ಅಂತ ಕೇಳ್ತಾ ಇದ್ದಾಳೆ. ಅದಲ್ಲದೆ ಕರ್ಣನ ಕಾರ್ ಕೂಡ ಹೊರಗಡೆ ನಿಂತಿದೆ, ಅದನ್ನ ನೋಡಕ್ಕೆ ಬಿಡ್ತಿಲ್ಲ ಅಂತಾಳೆ. ಬೇಗ ಇಲ್ಲಿಗೆ ಬಂದ್ಬಿಡು ಅಂತಾಳೆ. ರವಿ ಗಾಡಿನ ಅಲ್ಲೇ ನಿಲ್ಸಿ ಕಾಳಿಯನ್ನ ನನ್ನ ಮಗನನ್ನ ಎಲ್ಲೋ ಇಟ್ಟಿದ್ದಾನೆ ಅಂತ ಡೌಟ್ ಬರುತ್ತೆ. ಕಾಳಿಯನ್ನ ಕೇಳಿದ್ರೆ ಸುಮ್ಮನೆ ನಿಂತಿರ್ತಾನೆ. ರವಿ ಕಾಳಿಯನ್ನ ಅವನ ಮನೆ ಹತ್ರ ಹೇಳ್ಕೊಂಡು ಬಂದು ಹೊಡಿತಾ ಇರ್ತಾನೆ. ಅವನ ಹೆಂಡತಿ ಮತ್ತೆ ಅವನ ಮಕ್ಕಳನ್ನ ಕೂಡ ಹೊಡಿತಾ ಇರ್ತಾರೆ. ಆದ್ರೂ ಕಾಳಿ ಸುಮ್ಮನೆ ಇರ್ತಾನೆ. ನೆಕ್ಸ್ಟ್ ಕರ್ಣನ ಕಾರ್ ಅಲ್ಲೇ ಇರುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಅದ್ರೊಳಗಡೆ ಎಸ್ ಪಿ ಅಲ್ಲೇ ಇರ್ತಾನೆ. ಕಾಳಿ ಕರ್ಣನನ್ನ ಕೊಂದು ಅವನ ಕಾರ್ ತಗೊಂಡು ಎಸ್ ಪಿ ಜೊತೆಗೆ ಬಂದಿರ್ತಾನೆ. ಎಸ್ ಪಿ ರವಿಗೆ ನೀನು ನನ್ನನ್ನ ಸಾಯಿಸೋದಕ್ಕೆ ಕಾಳಿಯನ್ನ ಕಳಿಸಿದ್ಯಾ, ಆದ್ರೆ ಕಾಳಿನೇ ನಿನ್ನ ಮಗನನ್ನ ನನ್ನ ಕಣ್ಮುಂದನೆ ಕೈ ಕಡಿದು ಸಾಯಿಸಿದ. ಈಗ ನೀನು ಅವನನ್ನ ಏನಾದ್ರೂ ಮಾಡ್ಕೋ, ನಿನ್ ಮೇಲೆ ಏನು ಬರ್ದಿರೋ ಹಾಗೆ ನಾನ್ ನೋಡ್ಕೊಳ್ತೀನಿ ಅಂತಾನೆ. ಇದನ್ನ ಕೇಳಿ ರವಿ ಅಳ್ತಾ ಎಸ್ ಪಿನ ಕೂಡ ಸಾಯಿಸ್ತಾನೆ. ಗನ್ ತಗೊಂಡು ಕಾಳಿ ಕೈಗೆ ಶೂಟ್ ಮಾಡ್ತಾನೆ. ಕಾಳಿ ರವಿ ಕುತ್ತಿಗೆನ ಹಿಡಿದು ಸಾಯಿಸ್ತಾ ಇರ್ತಾನೆ. ಮತ್ತೆ ರವಿ ಹೆಂಡತಿನ ನೋಡಿ ಸುಮ್ಮನೆ ಆಗ್ತಾನೆ. ಅವನ ಹೆಂಡತಿ ಕಲಾಗೆ ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ನೆಕ್ಸ್ಟ್ ಅಲ್ಲಿರುವ ಎಲ್ರು ಮತ್ತೆ ಎಲ್ದಿರುವ ತರ ಹೊಡಿತಾನೆ. ಕೊನೆಗೆ ಎಲ್ರು ಸೇರಿ ಅವನನ್ನ ಹಿಡಿತಾರೆ. ರವಿ ನನ್ನ ಮಗನ ಬಾಡಿ ಆದ್ರೂ ಎಲ್ಲಿದೆ ಹೇಳು ಅಂತ ಕೇಳ್ತಾ ಇರ್ತಾನೆ. ಕಾಳಿ ನಿನ್ನ ಮಗನ ಬಾಡಿ ನೋಡ್ಬೇಕು ಅಂತ ಕೇಳಿ ಒಂದು 7up ಕುಡಿದು ಆ ಗಾಡಿಯಲ್ಲಿ ಇದೆ ಅಂತಾನೆ. ರವಿ ಮತ್ತೆ ಎಲ್ಲ ಹುಡುಗರು ಗಾಡಿ ಹತ್ರ ಹೋಗ್ತಾರೆ. ಆ ಗಾಡಿ ಬೇರೆ ಯಾವುದೋ ಅಲ್ಲ, ಬಾಂಬ್ ಇರುವಂತ ವ್ಯಾನ್. ಎಲ್ರು ಹೋಗಿ ಬಾಕ್ಸ್ ಓಪನ್ ಮಾಡ್ತಾರೆ, ಆದ್ರೆ ಅಲ್ಲಿ ಬಾಂಬ್ ಇರುತ್ತೆ. ಕಾಳಿ ಈಗಾಗಲೇ ಆ ಬಾಂಬಿಗೂ ಮತ್ತೆ ಅವನ ಕಾಲಿಗೂ ವೈರ್ನಿಂದ ಜಾಯಿಂಟ್ ಮಾಡ್ಕೊಂಡಿರ್ತಾನೆ. ಅವರು ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಅದನ್ನ ಎಳೆದ್ ಬಿಡ್ತಾನೆ. ಬಾಕ್ಸ್ ಫುಲ್ ಬ್ಲಾಸ್ಟ್ ಆಗಿ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಕಾಳಿ ರವಿನ ಹೆಂಡತಿಗೆ ಅಮ್ಮ ಕುಟುಂಬಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದೀನಿ, ಕ್ಷಮಿಸಿ ಅಂತ ಹೋಗ್ತಾನೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಫ್ಯಾಮಿಲಿ ಬಸ್ ಅಲ್ಲಿ ಕೂತಿರ್ತಾರೆ. ಅಲ್ಲಿಗೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹೆಂಡತಿ ಮತ್ತೆ ಮಗು ಮಿಸ್ಸಿಂಗ್ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಆ ಎಸ್ ಪಿ ರವಿ ಎಸ್ ಪಿನ ಸಾಯಿಸೋದಕ್ಕೆ ಕಾಳಿಯನ್ನ ಕರೆಸಿ ಇಷ್ಟೆಲ್ಲ ಆಗಿರುತ್ತೆ. ಈಗ ಅವ್ರು ಕೂಡ ಬಸ್ಸಲ್ಲಿ ಇರ್ತಾರೆ. ಅವಳು ಅವನಿಗೆ 2 ಅವರ್ ಫೋನ್ ಸ್ವಿಚ್ ಆಫ್ ಮಾಡಿದ್ದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದೆ ಅಂತ ಕೇಳ್ತಾಳೆ. ಈಗ ಕಾಳಿ ಇದೇ ವಿಷಯವಾಗಿ ಎಲ್ಲರನ್ನ ಸಾಯಿಸಿರ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.